ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಪೀಪಲ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇದು ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 5:30 ಆಗಿದೆ. ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಡು ಕುಡಿಯೋದು ಇದೊಂಥರ ಎನರ್ಜಿ ಬೂಸ್ಟರ್. ಇದು ಕುಡಿದ್ರೇ ಮುಂದಿನ ಕೆಲಸ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಥರ್ವ ಕೂಡ ಎದ್ದಿಲ್ಲ. ಅವನು ಎದ್ದೇಳೋ ಅಷ್ಟರಲ್ಲಿ ಆದಷ್ಟು ಎಷ್ಟೆಷ್ಟು ಕೆಲಸಗಳಾಗುತ್ತೋ, ಅಂದರೆ ತಿಂಡಿ ಮತ್ತು ಅವ್ನ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಬೇಗ ಎದ್ದಿದ್ದೀನಿ. ಎಲ್ಲ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಅವನನ್ನು ಎಬ್ಬಿಸಿ ಅವ್ನಿಗೊಂದು ಲೋಟ ಹಾಲು ಕೊಟ್ಟು ಅವನ್ನ ಸ್ಕೂಲಿಗೆ ರೆಡಿ ಮಾಡೋದು. ಆ್ಯಂಡ್ ಇನ್ನು ಬಾಗಿಲಿಗೆ ಕೂಡ ನೀರು ಹಾಕಿಲ್ಲ. ಇನ್ನು ಅವನಿಗೆ ತಿಂಡಿಗೆ ಇವತ್ತು ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅನ್ನಕ್ಕೆ ಇಟ್ಕೊಂಬಿಡೋಣ ಫಸ್ಟು. ಅನ್ನ ಆಗೋ ಅಷ್ಟರಲ್ಲಿ ಇನ್ನು ಈ ಕಡೆ ಬಾಗಿಲಿಗೂ ನೀರು ಹಾಕ್ಬೋದು. ಸೊ ನಾನು ಅವ್ನಿಗೊಬ್ಬನಿಗೆ ಮಾಡಿಕೊಂಡೆ, ಸ್ವಲ್ಪನೇ ಇಟ್ಕೊಂಡೆ ಅಕ್ಕಿ. ಒಂದು ಅಂದಾಜು ಮೇಲೆ ಇಟ್ಕೊಳ್ಳೋದು. ನಾನು ಡೈರೆಕ್ಟಾಗೆ ಮಾಡೋದು ಅನ್ನ, ಕುಕ್ಕರಲ್ಲೆಲ್ಲ ಮಾಡಲ್ಲ. ನನಗೆ ಇದೇ ಅಭ್ಯಾಸ ಆಗಿಬಿಡ್ತು ಮದುವೆ ಆದಮೇಲೆ. ಇಲ್ಲಿ ಡೈರೆಕ್ಟಾಗೆ ಮಾಡೋದು ನಮ್ಮ ಅತ್ತೆ ಮನೇಲಿ ಅನ್ನ, ಕುಕ್ಕರಲ್ಲೆಲ್ಲ ಮಾಡಲ್ಲ. ಸೊ ಹಾಗಾಗಿ ನಾನು ಕೂಡ ಅದನ್ನು ಕಲಿತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿ ತಿನ್ನೋದಕ್ಕೂ, ಹೀಗೆ ಡೈರೆಕ್ಟಾಗಿ ಮಾಡೋದಕ್ಕೂ. ಆ್ಯಂಡ್ ಇದು ಆಗಿತ್ತು 6 ಗಂಟೆ ಆಗಿತ್ತು. ಸೊ ಇನ್ನು ನಾನು ಬಾಗಿಲಿಗೆ ನೀರು ಹಾಕಿದ್ದಲ್ಲ, ಎದ್ದ ತಕ್ಷಣ ಇದು ಫುಲ್ ಗ್ರೀನರಿ ನನಗೆ ಮನೆ ಮುಂದೆ. ಹಕ್ಕಿ ಅದು ಚಿಲಿಪಿಲಿ ಇದು ಶಬ್ದ ಸಕ್ಕತ್ತಾಗಿರುತ್ತೆ ಕೇಳೋದಕ್ಕೆ. ಸೊ ಹಾಗಾಗಿ ಎದ್ದ ತಕ್ಷಣ ನಾನಿಲ್ಲಿ ಒಂದು ಸತಿ ಬಂದು ಬಾಗಿಲು ತೆಗೆದು ಮುಂದಿನ ಒಂಥರ ನೇಚರ್ನ ನೋಡೋದು ಒಂಥರ ಇಷ್ಟ. ಹಾಗೆ ಅದಾದಮೇಲೆ ಬಾಗಿಲು ಕೂಡ ನೀರು ಹಾಕ್ಕೊಂಡೆ. ಏನು ಅಥರ್ವ ಹೊರಡೋದ್ರಲ್ಲಿ ನಾನು ಬಾಗಿಲು ಸಾರಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಹೊತ್ತು. ಸೊ ದಿನ ಈ ಥರ ಸಾರಿಸ್ಕೊತೀನಿ. ಮಧ್ಯ ಮಾತ್ರ ಇಲ್ಲಿ ರಂಗೋಲೆ ಹಾಕಲ್ಲ, ಯಾಕಂದರೆ ಓಡಾಡೋವಾಗ ಅಳಿಸುತ್ತೆ. ಸೊ ಸುಮ್ಮನೆ ಹಾಕ್ಬಿಟ್ಟು ಯಾಕೆ ಅಳಿಸೋದು ಅಂತಂದ್ಬಿಟ್ಟು ನಾನು ಮಧ್ಯ ಹಾಕೋದೇ ಇಲ್ಲ, ಬರೀ ಸೈಡಿಗೆ ಮಾತ್ರ ನಾನು ಹಾಕ್ಕೊಳ್ಳೋದಷ್ಟೇ. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಈಗ ವ್ಲಾಗ್ ನಾನು ಮತ್ತೆ 11:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಥರ್ವನ ಸ್ಕೂಲಿಗೆ ಬಿಟ್ಟು ಬಂದೆ. ಬೆಳಗ್ಗೆ 8 ಗಂಟೆಗೆ ಕರೆಂಟ್ ಹೊಟ್ಟೋಯ್ತು. ಸೊ ಕೆಲಸಗಳೆಲ್ಲ ಲೇಟು. ಇವತ್ತು ಅಡುಗೆ ಕೂಡ ಮಾಡೋಕ್ಕಾಗಲಿಲ್ಲ. ಮೋಹನ್ಗೂ ಲೇಟ್ ಆಗೋಯ್ತು. ಕರೆಂಟ್ ಬಂದಿದ್ದು ಈಗ 11:15 ಬಂತು. ಸೊ ಇನ್ನು ಸಾಂಬಾರು ಮಾಡಿಕೊಂಡು ಅವ್ರಿಗೆ ಮುದ್ದೆ ಅನ್ನ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟಿತ್ತು ಹೆಂಗಿದ್ರು, ಅದಕ್ಕೆ ಟೊಮೆಟೊ ಈರುಳ್ಳಿ ಗೊಜ್ಜು ಮಾಡಿಬಿಟ್ಟೆ. ಸೊ ತಿಂಡಿನೂ ಆಯಿತು ಮೋಹನ್ದು. ಇನ್ನು ಅವ್ರಿಗೂ ಇನ್ನೇನು ಕ್ಯಾಬ್ ಬರುತ್ತೆ ಇನ್ನೊಂದು 3/4 ಗಂಟೆಯಲ್ಲಿ. ಅವರು ಇನ್ನೆಲ್ಲ ರೆಡಿ ಆಗ್ತಾರೆ. ಸೊ ಯಪ್ಪ, ಈಗ ಸ್ವಲ್ಪ ರೆಸ್ಟ್ ಸಿಕ್ತು. ಬಂದಿದ್ದ ತಕ್ಷಣ ದವ ದವ ಕಟ್ಟೆ ಕ್ಲೀನ್ ಮಾಡು, ಅಡುಗೆ ಮನೆ ಕ್ಲೀನ್ ಮಾಡು, ಪಾತ್ರೆ ತೊಳಿ, ಇದೇ ಆಗೋಯ್ತು. ಕರೆಂಟ್ ಇರಲಿಲ್ಲ. ಇನ್ನು ನೀರು ಖಾಲಿ ಆಗಿಬಿಡತ್ತೆ ಅನ್ನೋದೊಂದು ಭಯ ಟ್ಯಾಂಕಲ್ಲಿ. ಸೊ ಹಾಗಾಗಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮೋಹನ್ಗೂ ತಿಂಡಿ ಅದೆಲ್ಲ ಮಾಡಿಕೊಟ್ಟೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನೇನು ಆಮೇಲೆ ಆ ಥರವನ್ನು ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು. ಸೊ ಎಸ್ ಗೈಸ್, ಇಷ್ಟೇ ಸದ್ಯಕ್ಕೆ. ಎಸ್ ಗೈಸ್, ಟೊಮೆಟೊ ಈರುಳ್ಳಿ ಗೊಜ್ಜು ಕೂಡ ಆಗಿದೆ. ಮೋಹನ್ ತಿಂದಿದ್ರು, ಇನ್ನು ಇಷ್ಟಿದೆ, ನಂಗೆ ಒಬ್ಳಿಗೆ ಸಾಕಿ ಮಧ್ಯಾಹ್ನಕ್ಕೆ. ಆ್ಯಕ್ಚುಲಿ ಇದ್ರದ್ದು ರೆಸಿಪಿ ಮಾಡುವಾಗ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಕರೆಂಟ್ ಹೊಟ್ಟೋಗಿತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಹಾಗೆ ಹೇಳ್ತೀನಿ ಗೈಸ್, ತುಂಬ ಸಿಂಪಲ್ಲು. ಮಾಮೂಲು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅದಾಗಿದ ತಕ್ಷಣ ಸ್ವಲ್ಪ ಇಂಗು, ಆಮೇಲೆ ಟೊಮೆಟೊ ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ, ಅದು ಸ್ವಲ್ಪ ಮೆತ್ತಗಾಗುತ್ತಲ್ಲ ಆವಾಗ ಚೂರು ಉಪ್ಪಿನ ಜೊತೆ ಉಪ್ಪಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಅದೇನೇ ಈ ಗೊಜ್ಜಿಗೆ ತುಂಬ ಟೇಸ್ಟ್ ಕೊಡೋದು. ಸೊ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು, ರಸಂ ಪೌಡರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಅಷ್ಟೇ ಗೈಸ್, ಇಷ್ಟೇ ನಾನು ಮಾಡ್ಕೊಂಡಿರೋದು ಗೊಜ್ಜು. ಹಸಿಮೆಣಸಿನ್ಕಾಯಿ ಎಲ್ಲ ಏನೂ ಹಾಕೋಕ್ಕೆ ಹೋಗಲ್ಲ ನಾನು. ಜಸ್ಟ್ ರಸಂ ಪೌಡರ್ದೇ ಖಾರ ಇರುತ್ತಲ್ಲ ಅಷ್ಟೇ ಖಾರ ನಾನು ಹಾಕೋದು. ಇನ್ಮೇಲೆ ಎಕ್ಸ್ಟ್ರಾ ಹಸಿಮೆಣಸಿನ್ಕಾಯಿ ಎಲ್ಲ ಏನು ಹಾಕೋಕ್ಕೆ ಹೋಗಲ್ಲ. ಅಥರ್ವಂಗೂ ಕೂಡ ಇದು ತುಂಬ ಇಷ್ಟ. ಇದು ದೋಸೆ, ಚಪಾತಿ, ಪೂರಿ, ಈವನ್ ಇದು ಮಸಾಲಾಗೆ ಅನ್ನ ಕೂಡ ಕಲಿಸ್ಕೊಬೋದು, ಬಿಸಿ ಬಿಸಿ ಅನ್ನ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು. ಸೊ ಈ ಕಡೆ ಚಪಾತಿ ಗೊಜ್ಜು ಆಯಿತು, ಲಂಚ್ ಬಾಕ್ಸ್ಗೆ ರೈಸ್ ಮಿಕ್ಸ್ ಮಾಡಿಕೊಂಡು ಗೊಜ್ಜನ್ನ ಕೂಡ ಆಯಿತು. ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ನಾನು ಹೇಳ್ದಂಗೆ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಹೇಳಿದ್ದೀನಲ್ಲ, ಒಂದು ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ, ಬೇಗನೂ ಆಗುತ್ತೆ.
ಸೊ ಇಸ್ ಗೈಸ್, ಅಥರ್ವನ ಸ್ಕೂಲಿಂದ ಕರ್ಕೊಂಬಂದೆ. ಏನು ಗೊತ್ತಾ, ಆ್ಯಕ್ಚುಲಿ ಇವತ್ತು ನಾನೇ ಟೂ ವೀಲರ್ ಹೋಗಿ ಅಥರ್ವನ ಕರ್ಕೊಂಬಂದಿದ್ದು. ಇಷ್ಟು ದಿವಸ ಅಪ್ಪಂಗೆ ವೆಯ್ಟ್ ಮಾಡ್ತಿದ್ದೆ. ಪಾಪ ಅವ್ರು ಅಲ್ಲಿಂದ ಎಷ್ಟೇ ದೂರದಲ್ಲಿದ್ದರೂ ಖಾಲಿ ಬರಬೇಕು, ಇಲ್ಲ ಅವರು ದೂರ ಬಾಡಿಗೆ ಸಿಕ್ಕಿದ್ರು ಹೋಗೋಕ್ಕಾಗ್ತಾ ಇರಲಿಲ್ಲ. ನನಗೋಸ್ಕರ ಇಲ್ಲಿಲ್ಲೇ ಪಾಪ ಲೈನ್ ಮೇಲೆ ಹೋಗ್ತಾಯಿದ್ರು. ಅದಕ್ಕೆ ಸುಮ್ಮನೆ ಅವ್ರಿಗೂ ತೊಂದರೆ ಅಲ್ವಾ ಅಂದ್ಬಿಟ್ಟು ಹೆಂಗಿದ್ರು ನಾನು ಗಾಡಿ ಕಲಿತೆ ಫೈನಲಿ. ಹೋಗಿ ಇವತ್ತು ಅಥರ್ವನ ಕರ್ಕೊಂಬಂದೆ. ಏನೋ ಒಂಥರ ಖುಷಿ, ಭಯ ಬಿಟ್ಟು ಹೋಗಿದ್ದಿದ್ದು. ಸೊ ಇನ್ನೂ ಯಾರಾನ ಟೂ ವೀಲರ್ ಕಲಿಬೇಕು ಅಂತಿದ್ರೆ ಖಂಡಿತ ಕಲ್ತ್ಕೊಳ್ಳಿ ಗೈಸ್, ಹೆಲ್ಪ್ ಆಗುತ್ತೆ. ಒಬ್ರ ಮೇಲೆ ಡಿಪೆಂಡ್ ಆಗೋದು, ಸೊ ಡಿಪೆಂಡ್ ಆಗಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಟೂ ವೀಲರ್ನ ಕಲೀರಿ, ಮನ್ಸು ಮಾಡಿ ನಂತರ ಮನ್ಸು ಮಾಡಿ ಕಲೀರಿ. ಇನ್ನು ಅಥರ್ವನು ಬಂದಾಯಿತು, ಪಾಪ ಮಲ್ಕೊಂಬಿಟ್ಟಿದ್ದಾನೆ. ಸಿಲಿ ಬಂದ ತಕ್ಷಣ ಒಂದು ಸ್ವಲ್ಪ ಅಮ್ಮ ಇದು ಕಳಿಸಿದ್ರು ಮುರುಕು, ಅದನ್ನು ತಿನ್ಬಿಟ್ಟು ಚೂರು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳ್ದ, ಮಲಗಿದ್ದಾನೆ. ಇನ್ನು ಎದ್ಮೇಲೆ ಹಾಲು ಬಿಸಿ ಮಾಡಿಕೊಡ್ಬೇಕು. ಆಯ್ತಾ ಸರ್ ನಿದ್ದೆ ಅಥರ್ವ ಸರ್? ಇಲ್ಲ, ಟೈಮ್ ನೋಡಲಿ 5:45. ರಾತ್ರಿ ನಿದ್ದೆ ಬರಲ್ಲ ಅವನಿಗೆ. ಹಾಲು ಮಾಡ್ಲ ಕುಡಿತೀಯಾ? ಬೂಸ್ಟು ಬೇಡವಾ? ಹಾಲು ಏನು ಬೇಕು? ಹೋಮ್ವರ್ಕ್ ಇದೆ ಕಂಡ, ಅಷ್ಟೊಂದು ಕೊಟ್ಟಿದ್ದಾರೆ. ಮ್ಯಾಥ್ಸು, ಇಂಗ್ಲೀಷು ಇದೆ ಸರ್. ಆಮೇಲೆ ರಾತ್ರಿ ನಿದ್ದೆ ಬರಲ್ಲ ನಿಮಗೆ. ರೂಮಿಗೆ ಬಂದೆ, ಬೆಡ್ಶೀಟ್ ಎಲ್ಲ ಒಗ್ದು ಹಾಗೆ ಮಡಿಸ್ಬಿಟ್ಟು ಹಂಗಂಗೆ ಹಾಕಿದ್ದೆ. ಇನ್ನು ಇದಿಷ್ಟು ಬಟ್ಟೆಗಳಿದೆ, ಮಡಿಸ್ಬೇಕು ಆ್ಯಸ್ ಯೂಶ್ವಲ್. ಇಲ್ಲಾಂದರೆ ಮೋಹನ್ ಬಂದು ಒಗಿತಾರೆ. ಒಂದು ಬಟ್ಟೆ ಕೈಗೆ ನೆಟ್ಟಿಗೆ ಸಿಗಲ್ಲ ಅಂತ ಬೈತಿರ್ತಾರೆ. ಅದಕ್ಕೆ ಇವತ್ತಿನ ಒಗ್ದಿದ್ದು ನೆನ್ನೆ ಬೇಗ ಮಡಿಸಿ ಇಟ್ಕೊಂಡ್ಬಿಡ್ಬೇಕು. ಇನ್ನು ಅಥರ್ವನು ಎದ್ದ, ಇನ್ನೊಂದು ಸ್ವಲ್ಪ ಹಾಲು ಅದು ಬಿಸಿ ಮಾಡಿಕೊಡ್ತೀನಿ. ಆ್ಯಂಡ್ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ಚಿಕ್ಕ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ,